ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿರಿ, ಇವತ್ತು ರೆಸಿಪಿ ಬಂದುಬಿಟ್ಟು ನಾನು ಇಡ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ನಾರ್ಮಲಾಗಿ ಮಾಡ್ತಾರೆ, ನಮ್ಮ ಮನೇಲಿ ಹೇಗೆ ಮಾಡ್ತಾಯಿದ್ದೆ ಅಂತ ಡಿಫ್ರೆಂಟಾಗಿ ತೋರಿಸ್ಕೊಡ್ತಾನೆ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾನೆ. ಮೊದಲನೇದಾಗಿ ನಾನಿಲ್ಲಿ 1 ಲೋಟದಷ್ಟು ತೊಗರಿಬೇಳೆನ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 4ರಿಂದ 5 ಚಿಕ್ಕದಾಗಿರೋ ಟೊಮೆಟೊ ಹಣ್ಣು, ಒಂದು ಅರ್ಧ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಸಾಂಬಾರು ಮಾಡ್ತೀರೋ ಅದ್ರ ಮೇಲೆ ನೋಡಿ ಟೊಮೆಟೊ ಹಾಕ್ಕೊಳ್ಳಿ. ಇವಾಗ ನಾನು ಅದನ್ನು ಒಂದು 2 ವಿಷಲ್ನ ಹಾಕ್ಸ್ಕೊತಾ ಇದ್ದೀನಿ. ಬೇಳೆನ ಒಂದು 2 ವಿಷಲ್ ಹಾಕ್ಸ್ಕೊಂಡ್ರೆ ತುಂಬ ನೈಸಾಗಿ ಬೆಂದಿರುತ್ತೆ. ತುಂಬ ಚೆನ್ನಾಗಿ ಬೇಯಿಸ್ಕೊಬೇಕು. ಬೇಳೆ ಇದ್ದರೆ ಸಾಂಬಾರು ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ಒಂದು 2 ವಿಷಲ್ ಹಾಕ್ಸ್ಕೊತಾ. ಇಲ್ಲಿ ನೋಡ್ಬೋದು ಇಡ್ಲಿ ಬೇಯಿಸ್ಕೊತಾ ಇದ್ದೀನಿ. ಏನೇನು ಹಾಕೋದಂತ ಇಡ್ಲಿಗೆಲ್ಲ ನಾನು ಯಾವ ಥರ ಮಾಡ್ತೀನಿ ಅಂತ ಒಂದು ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಅದನ್ನು ಸಪ್ರೇಟಾಗಿ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೀನಿ, ಹೋಗ್ಬಿಟ್ಟು ಚೆಕ್ ಮಾಡ್ಕೊಬೋದು. ತುಂಬ ಸ್ಮೂತಾಗಿ ಬರುತ್ತೆ ಇಡ್ಲಿ. ನೋಡಿ, ಇವಾಗ ಬೇಳೆ ಎಲ್ಲ ಬೆಂದಿದೆ. ಟೊಮೆಟೊನ ಸಪ್ರೇಟಾಗಿ ಎತ್ಕೊತಾ ಇದ್ದೀನಿ. ಟೊಮೆಟೊ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಾಕ್ಬಾರ್ದು. ಏಕೆಂದರೆ ನಾವು ಇವಾಗ ಟೊಮೆಟೊ ಹಣ್ಣಿನ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ, ಅದೆಲ್ಲ ತಿಂತಾ ಇರ್ಬೇಕಾದ್ರೆ ಇಡ್ಲಿ ಜೊತೆಯಲ್ಲಿ ಸಿಕ್ಕರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಸಪ್ರೇಟಾಗಿ ಟೊಮೆಟೊ ಹಣ್ಣು ಬೇಯಿಸ್ಬಿಟ್ಟು ಸಿಪ್ಪೆಲೆಲ್ಲ ತೆಗೆದಿಡ್ಕೊತೀನಿ. ನೋಡಿ, ನಾನಿವಾಗ ಟೊಮೆಟೊಲ್ಲ ಎತ್ತಿಡ್ಕೊಂಡು ಈ ಥರ ಬೇಳೆನ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಈ ಬೇಳೆ ಚೆನ್ನಾಗಿ ಮೆತ್ತು ಬೆಂದಿರೋದ್ರಿಂದ ಸೌಟಲ್ಲಿ ಈ ರೀತಿಯಾಗಿ ಕೈ ಆಡಿಸ್ಕೊಂಡ್ಬಿಟ್ರೆ ತುಂಬ ನೈಸ್ ಆಗುತ್ತೆ. ನೋಡಿ, ಈ ರೀತಿಯಲ್ಲಿ ತುಂಬ ನೈಸಾಗಿ ಬೇಳೆ ಇಲ್ದಿರ್ತಾರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕಾಗುತ್ತೆ. ನಾನಿವಾಗ ಪಕ್ಕದಲ್ಲಿ ಒಂದು ಬಾಣಲೆ ತೊಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಎಲ್ಲ ಸಿಡಿದ ನಂತರ ಒಂದು ಅರ್ಧ ಈರುಳ್ಳಿನ ನಾನು ಬೇಯಕ್ಕೆ ಹಾಕ್ಕೊಂಡಿದ್ದೆ. ಇನ್ನು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಹಸಿ ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ 1-2ರಿಂದ 3 ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಖಾರ ಕೂಡ ಆಗುತ್ತೆ, ಹಾಗೆ ಗಾರ್ನಿಷಾಗಿ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸ್ವಲ್ಪ ಇಂಗನ್ನು ಸೇರಿಸ್ಕೊತಾ ಇದ್ದೀನಿ. ಇಂಗು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಏನು ಪರವಾಗಿಲ್ಲ. ನೋಡಿ, ಅದನ್ನ ಹಾಕ್ಕೊಂಡ ತಕ್ಷಣ ನಾನಿವಾಗ ಬೇಯಿಸಿಟ್ಕೊಂಡ್ಮೇಲೆ ಬೇಳೆ ಅದನ್ನು ಹಾಕ್ಕೊಂಡು ಟೊಮೆಟೊ ಹಣ್ಣು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಕೈಯಲ್ಲಿ ಚೆನ್ನಾಗಿ ಕಿವುಚ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಹಳದಿ ಸಾಂಬಾರು ಪುಡಿ ಬರುತ್ತಲ್ಲ ಅದನ್ನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಬಾರ್ದು. ಹಾಗೆ ನಮ್ಮ ಮನೇಲಿ ತಿಳಿಸಾರು ಪುಡಿ ಮಾಡಿಟ್ಟಿದ್ವಲ್ಲ ಅದನ್ನು ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಇದಿಷ್ಟನ್ನೇ ಪುಡಿಗಳಲ್ಲಿ ಹಾಕೋದು. ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಹಳದಿ ಸಾಂಬಾರು ಪುಡಿ, ಸ್ವಲ್ಪ ತಿಳಿಸಾರು ಪುಡಿ ಇಲ್ಲ ಅಂದರೆ ನಿಮ್ಮ ಮನೇಲಿ ಪರವಾಗಿಲ್ಲ. ಹಳದಿ ಸಾಂಬಾರು ಪುಡಿ ಜೊತೆಗೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳಿ, ಖಾರ ಬೇಕು ಅಂದರೆ. ತುಂಬ ಜಾಸ್ತಿ ಖಾರ ಆಗಿರ್ಬೋದು. ಇಡ್ಲಿ ಸಾಂಬಾರು ಅಂದರೆ ಇಡ್ಲಿ ಸಾಂಬಾರು ಥರನೇ ಸ್ವಲ್ಪ ದಾಲ್ಗಿಂತ ಸ್ವಲ್ಪ ಲೈಟಾಗಿ ಖಾರ ಇರಬೇಕು. ತುಂಬ ಖಾರ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಇಡ್ಲಿ ಸಾಂಬಾರು. ಹಾಗಾಗಿ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳಿ, ತಿಳಿಸಾರು ಪುಡಿ ಇಲ್ಲ ಅಂದರೆ. ಏನು ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಇವಾಗ ಸ್ವಲ್ಪ ಬೆಲ್ಲ ಸೇರಿಸ್ಕೊಬೇಕಾಗುತ್ತೆ. ಬೆಲ್ಲ ಹಾಕ್ಕೊಂಡ್ರೆ ರುಚಿ ಬರೋದು, ಇಲ್ಲಾಂದರೆ ಅಷ್ಟೊಂದು ಟೇಸ್ಟ್ ಇರಲ್ಲ. ಬೆಲ್ಲ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಅದ ನಂತರ ಇನ್ನು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸೂಪರಾಗಿರ್ತಕ್ಕಂಥ ಇಡ್ಲಿ ಸಾಂಬಾರು ರೆಡಿ ಆಯಿತು. ಹೋಟೆಲ್ಗಿಂತ ಜಾಸ್ತಿ ಟೇಸ್ಟಾಗಿ ಕೂಡ ಇರ್ತೈತೆ. ಒಂದ್ಸರಿ ಟ್ರೈ ಮಾಡಿ. ಯಾರ್ಯಾರೆಲ್ಲ ಇಡ್ಲಿ ಸಾಂಬಾರು ಮಾಡೋಕ್ಕೆ ಬರಲ್ಲ ಅಂತ ಹೊಸಬ್ರು ಅಂತಂದು ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಈ ಮೆಥಡಲ್ಲಿ ಮಾಡಿ ಖಂಡಿತ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ರೋಡ್ ಸೈಡಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಸಿಗುವಂಥ ಚಟ್ನಿ ಮಾಡಿ ತೋರಿಸ್ತೀನಿ. ತುಂಬ ಈಸಿಯಾಗಿರುತ್ತೆ. ಸ್ವಲ್ಪ ಕೊಬ್ಬರಿ ಸೇರ್ಕೊಬೇಕಾಗುತ್ತೆ, ಜಾಸ್ತಿ ಕೊಬ್ಬರಿ ಹಾಕ್ಕೊಬಾರ್ದು. ಕೊಬ್ಬರಿಗಿಂತ ಜಾಸ್ತಿ ಹುರ್ಗಡ್ಲೆ ಹಾಕ್ಕೊಬೇಕು. ಹಸಿಮೆಣ್ಸಿನ್ಕಾಯಿನ ಸುಡಬಾರ್ದು, ಹಾಗೆ ಹಸಿದೇ ಹಾಕ್ಕೊಬೇಕಾಗುತ್ತೆ. ಕಾಯಿ ಸ್ವಲ್ಪ ಹುರ್ಗಡ್ಲೆ ಜಾಸ್ತಿ ಹಾಕ್ಕೊಂಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಒಂದು ಬೆಳ್ಳುಳ್ಳಿ ಇಷ್ಟನ್ನೇ ಹಾಕ್ಕೊಬೇಕು. ಕರಿಬೇವು ಸೊಪ್ಪನ್ನೆಲ್ಲ ಹಾಕ್ಕೋಬಾರ್ದು. ತುಂಬಾ ಚೆನ್ನಾಗಿರುತ್ತೆ. ಆದರೆ ನೈಸಾಗಿ ರುಬ್ಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಕೊಬೇಕು. ಸ್ವಲ್ಪ ಜಾಸ್ತಿ ನೀರು ಹಾಕಿ ತೆಳು ಮಾಡ್ಕೊಬೇಕು. ತುಂಬಾ ಟೇಸ್ಟಾಗಿರುತ್ತೆ ಚಟ್ನಿ. ಕಾಯಿ ಕಡಿಮೆ ಇರಬೇಕು, ಹುರ್ಗಡ್ಲೆ ಜಾಸ್ತಿ ಇರಬೇಕಾಗುತ್ತೆ. ಹಸಿಮೆಣ್ಸಿನ್ಕಾಯಿ ಎಲ್ಲ ಸುಡ್ಕೋಬಾರ್ದು, ಹಾಗೆ ಹಸಿದೇ ಹಾಕಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ. ಮತ್ತು ಇಡ್ಲಿ ಸಾಂಬಾರು ಬಂದುಬಿಟ್ಟು ತಟ್ಟೆ ಕಡುಬಿಗೂ ಸಹ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನೋಡ್ಬೋದು ಇಡ್ಲಿ ಎಷ್ಟು ಸ್ಪಾಂಜಿ ಥರ ಬಂದಿದೆ, ತುಂಬ ಚೆನ್ನಾಗೇ ಬಂದಿದೆ. ಇಡ್ಲಿ ರೆಸಿಪಿ ಬೇಕು ಅಂದರೆ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿಬಿಟ್ಟು ಮಾಡ್ಕೊಳ್ಳಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಸಾಂಬಾರು. ನೋಡ್ತಾ ಇದ್ರೆ ಅಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ. ಚಟ್ನಿ ಮತ್ತು ಇಡ್ಲಿ ಸಾಂಬಾರು ಜೊತೆಗೆ ಸೂಪರಾಗಿರೋ ಕಾಂಬಿನೇಷನ್. ಗೊತ್ತಲ್ಲ ಈ ವಿಡಿಯೋ ಇಷ್ಟ, ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.